ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೆಲಮಂಗಲದ ರಸ್ತೆ ಕುಸಿದು ಯಮರೂಪಿಯಾಗಿರುವಂತ ರಾಜಕಾಲುವೆ ಸಂಚಾರಕ್ಕೆ ಸಂಚುಕಾರ ಆಗಿರುವಂತ ಯಮರೂಪಿ ರಾಜಕಾಲುವೆ ಗುಂಡಿಗಳು ನೆಲಮಂಗಲ ಬಸ್ ನಿಲ್ದಾಣದ ಮುಂದೆನೆ ಹಾದು ಹೋಗಿರುವ ರಾಜಕಾಲುವೆ ಆದ್ರೆ ಗುಂಡಿ ಬಿದ್ದುಬಿಟ್ಟಿದೆ. ಬಸ್ಗಳು ದೊಡ್ಡ ದೊಡ್ಡ ವಾಹನಗಳು ಸಾರ್ವಜನಿಕರು ಸಂಚರಿಸುವಂತ ಮಾರ್ಗ ಇದು. ಮುಖ್ಯ ರಸ್ತೆಯಲ್ಲೇ ರಾಜಕಾಲುವೆ ಕುಸಿತ ಆಗಿದೆ. ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಒಬ್ಬರ ಮೇಲೊಬ್ರು ದೂರಿ ಪರಿಹಾರವೇ ಇಲ್ಲದಂತಾಗ್ಬಿಟ್ಟಿದೆ ಈ ಸಮಸ್ಯೆಗೆ. ಯಮರೂಪಿ ಗುಂಡಿಯಿಂದ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಬಸ್ಗಳ ಸಂಚಾರಕ್ಕೂ ಕೂಡ ಸಂಚಕಾರ ಆಗಿರುವಂತ ರಾಜಕಾಲುವೆ ನಡು ರೋಡಲ್ಲೇ ಈ ರೀತಿಯಾಗಿ ರಾಜಕಾಲುವೆ ಕುಸಿತ ಆಗ್ಬಿಟ್ಟಿದೆ. ಆದ್ರೆ ಅಧಿಕಾರಿಗಳು ಒಬ್ಬರ ಮೇಲೆ ಇನ್ನೊಬ್ರು ದೂರ್ತಾ ಇದ್ದಾರೆ ಬಿಟ್ರೆ ಆ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರವನ್ನ ಕಲ್ಪಿಸ್ತಾ ಇಲ್ಲ. ಹಾಗಾದ್ರೆ ಈ ರಸ್ತೆ ಗುಂಡಿಗೆ ಯಾವ್ದಾದ್ರು ಒಂದು ಬಲಿ ಆಗ್ಲಿ ಅಂತ ಕಾಯ್ತಿದ್ದಾರೆ ಅಧಿಕಾರಿಗಳು. ಯಾಕೆಂದ್ರೆ ರಸ್ತೆ ಗುಂಡಿಗಳಿಗೆ ಅದೆಷ್ಟೋ ಬಲಿಗಳು ಈಗಾಗಲೇ ಆಗೋಗಿವೆ. ಹಂಗಿದ್ರು ಕೂಡ ನೋಡಿ ಆ ಗುಂಡಿಯನ್ನ ನೀವು ಗಮನಿಸ್ತಾ ಇದ್ರಿ. ಅಷ್ಟು ದೊಡ್ಡ ಗಾತ್ರದ ಗುಂಡಿ ಬಿದ್ದಿದ್ರು ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಅದ್ರ ಬಗ್ಗೆ ದೂರುಗಳು ಕೇಳಿ ಬಂದಿದ್ರು ಕೂಡ ಅವ್ರು ಮಾಡ್ಲಿ ಅಂತ ಇವ್ರು ಮಾಡ್ಲಿ ಅಂತ ಅವರು ಯಾರೂ ಕೂಡ ಕೊನೆಗೆ ಈ ಒಂದು ಸಮಸ್ಯೆಗೆ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಸಾರ್ವಜನಿಕರು ವಾಹನ ಸವಾರರು ಮಾತ್ರ ಇಡೀ ಶಾಪ ಹಾಕೊಂಡು ಓಡಾಡ್ತಿದ್ದಾರೆ ಅಷ್ಟೇ. ಇವತ್ತೇ ನಾವು ಹೇಳ್ದು ಇಲ್ಲಿ ಸ್ಥಳೀಕರು ಸೇರ್ಕೊಂಡು ಸರ್ ಇದು ಬ್ರಿಡ್ಜು ಸರಿ ಇಲ್ಲ, ಇದು ಆಲ್ರೆಡಿ ಹಳೇದು, ಇಲ್ಲಿ ಗುಂಡಿ ಬಿದ್ದಿದೆ, ಇದನ್ನ ಸರಿ ಮಾಡಿಸಿ ಅಂತ ಹೇಳಿಕ್ಕೆ ಇವ್ರು ಏನ್ ಮಾಡಿದ್ರು ಅರ್ಜೆಂಟ್ ಆಗಿ ರಾತ್ರಿ ಈ ಗುಂಡಿ ಮುಚ್ಚಿದ್ರು. ಈಗ ನೋಡಿ ಮಳೆ ಬಂದು ಈಗ ಆಲ್ರೆಡಿ ಇದು 4ನೇ ಸಲ ಗುಂಡಿ ಮುಚ್ತಾವ್ರೆ. ಬಟ್ ಕೆಳಗಡೆಯಿಂದೇ ಒಡೆದೋಗಿದೆ ಸರ್. ಇದು ಕೆಳಗಡೆ ಪೈಪ್ ಇದೆ, ಒಡೆದೋಗಿದೆ. ಇದು ರಾಜಕಾಲುವೆ ಮೇಲೆ ಇರೋದು, ಕೆಳಗಡೆಯಿಂದನೇ ಪೈಪ್ ಒಡೆದೋಗಿರೋದ್ ಕಾರಣ ಇದ್ರಲ್ಲಿ ಎಷ್ಟೇ ಜಲ್ಲಿ ಕಲ್ಲು ಮಣ್ಣು ಹಾಕಿದ್ರು ರಾಜಕಾಲುವೆ ಗುಂಡಿ ಆಗಿರೋದ್ರಿಂದ ಒಳಗಡೆ ಹೋಯ್ತಾ ಇರ್ತದೆ. ಅದು 4-5 ಜನ ಆಲ್ರೆಡಿ ಬಿದ್ದು ಹೊಡೆದಾಕೊಂಡಿದ್ದಾರೆ ಸರ್, ಮಕಾಮುತಿ ಹೊಡೆದಾಕೊಂಡಿದ್ದಾರೆ. ಯಾರು ನಗರಸಭೆಯವರಾಗ್ಲಿ PW ಇಲಾಖೆ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ ಸರ್. ಇಲ್ಲಿ ನೆಲಮಂಗಲದಲ್ಲಿ ಕೆಲವರು ಸ್ಥಳೀಯ ಮುಖಂಡರುಗಳು ಹೇಳೋ ಪ್ರಕಾರ ಸಿಂಗಾಪುರ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಸಿಂಗಾಪುರ್ ಕಾಣಿಸ್ತಾ ಇದೆ ನೋಡಿ ಸರ್. ನೆಲಮಂಗಲದಲ್ಲಿ ಎಷ್ಟು ಮಟ್ಟಿಗೆ ಇದು ನೆಲಮಂಗಲ ಮುಖ್ಯ ರಸ್ತೆ, ಇದು ಬಸ್ ಸ್ಟ್ಯಾಂಡ್ ನೋಡಿ ಒಳಗಡೆಯಿಂದ ಬರುವಂತ ರಸ್ತೆಗಳು ಸರ್. ಇಲ್ಲಿ ಈ ಗುಂಡಿ ಬಿದ್ದಿರೋದ್ರಿಂದ ಒಂದ್ ಅರ್ಧ ಗಂಟೆ ಇಲ್ಲಿ ಸಾಯಂಕಾಲ 3-4 ಗಂಟೆಗೆ ಸ್ಕೂಲ್ ಮಕ್ಕಳು ಬಿಡ್ತವೆ. ಇಲ್ಲಿ ಗುಂಡಿ ಇರೋದ್ರಿಂದ ಆ ಮಕ್ಕಳು ಬರೋದಕ್ಕೂ ಇಲ್ಲಿಗೆ ಟ್ರಾಫಿಕ್ ಆಗ್ತದೆ. ಆಮೇಲೆ ಸುಮಾರು ಜನ ಇಲ್ಲಿ ಬಿದ್ದು ಆಲ್ರೆಡಿ ಮಕ ಮೂತಿ ಎಲ್ಲ ಹೊಡೆದಾಕೊಂಡಿದ್ದಾರೆ. ಇದೆಲ್ಲ ಹೆಂಗೆ ಅಂತಂದ್ರೆ ಇವ್ರಿಗೆ ಯಾರು ಕಾಣಿಸ್ತಾ ಇಲ್ಲ ಸರ್, ನಗರಸಭೆಯವರಿಗೆ PW ಇಲಾಖೆಗಳಿಗೆ. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಅವರು ಸಿಂಗಾಪುರ್ ಅವ್ರಿಗೆ ಈ ಗುಂಡಿಗಳೆಲ್ಲ ಕಾಣಿಸ್ತಿಲ್ಲ ಸರ್. ಜನಸಾಮಾನ್ಯ ಕಷ್ಟನೇ ಇಲ್ಲ ಸರ್. ನೆಲಮಂಗಲದಲ್ಲಿ ಸಿಂಗಾಪುರ ಆಗ್ಬಿಟ್ಟಿದೆ ನೆಲಮಂಗಲ. ಹಂಗಾಗಿ ಅವ್ರಿಗೆ ಯಾರಿಗೂ ಕಾಣಿಸ್ತಿಲ್ಲ. ಜನಸಾಮಾನ್ಯರ ಕಷ್ಟ, ಕಾರ್ಪಣ್ಯ, ಗುಂಡಿಗಳು, ಇನ್ನೊಂದು ಮತ್ತೊಂದು ಅವ್ರಿಗೆ ಏನು ಕಾಣಿಸ್ತಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರ ಪ್ರಕಾರ ನೆಲಮಂಗಲ ಆಲ್ರೆಡಿ ನೋಡಿ, ಸ್ಥಳೀಯರೊಬ್ರು ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ನೆಲಮಂಗಲವನ್ನ ಸಿಂಗಾಪುರ್ ಮಾಡಿದೀವಿ ಅಂತ ಜನಪ್ರತಿನಿಧಿಗಳು ಹೇಳ್ತಾರೆ. ಆದ್ರೆ ಈ ಕಡೆ ಯಾರೂ ತಲೆ ಹಾಕ್ತಾ ಇಲ್ಲ. ಅಲ್ಲಿಯ ಪರಿಸ್ಥಿತಿಯನ್ನ ಯಾರೂ ಗಮನಿಸ್ತಾ ಇಲ್ಲ. ಗುಂಡಿ ಬಿದ್ದಿರುವಂತ ರಸ್ತೆಯನ್ನ ಗಮನಿಸಿದ್ರು, ನೋಡಿದ್ರು, ನೋಡದೇ ಇರೋ ರೀತಿಯಾಗಿ ಓಡಾಡ್ತಿದ್ದಾರೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಸ್ಕೂಲ್ ಬಸ್ಗಳು ಓಡಾಡುತ್ತೆ, ಸಾರ್ವಜನಿಕರು ಓಡಾಡ್ತಾರೆ, ವಾಹನ ಸವಾರರು ಬಿದ್ರು ಎದ್ರು ಮುಖ ಒಡ್ಕೊಂಡ್ರು ಅಂದ್ರೂ ಕೂಡ ಕೇಳೋರಿಲ್ಲ ಅಂತ. ಒಂದು ರಸ್ತೆ ಗುಂಡಿ ಮುಚ್ಚೋದಕ್ಕಾಗಲ್ಲ ಅಂತ ಅಂದ್ರೆ ಯಾತಕ್ಕಾಗಿ ಜನಪ್ರತಿನಿಧಿಗಳು, ಯಾತಕ್ಕಾಗಿ ಅಧಿಕಾರಿಗಳು ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮೂರ್ತಿ. ನೆಲಮಂಗಲದಲ್ಲಿ ನಾವು ಗಮನಿಸ್ತಾ ಇದ್ವಿ, ರಾಜಕಾಲುವೆ ಮೇಲೆ ಇದ್ದಂತ ರಸ್ತೆ ಏನಿದೆ ಈ ರೀತಿ ಗುಂಡಿ ಬಿದ್ದಿದೆ. ಎಷ್ಟೇ ಮುಚ್ಚಿದ್ರು ಕೂಡ ಇದು ಸರಿ ಹೋಗಲ್ಲ. ಅದನ್ನ ತಳಮಟ್ಟದಿಂದನೇ ಸರಿಪಡಿಸ್ಬೇಕು ಅಂತಾರೆ ಸಾರ್ವಜನಿಕರು. ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ? ರಸ್ತೆ ಕುಸಿದು ಏನು ಯಮರೂಪಿ ಅಂತೆ ಬಾಯ್ತರದಂತ ಒಂದು ರಾಜಕಾಲುವೆದ ಒಂದು ಗುಂಡಿ ಇದು ಇರೋದು ನೆಲಮಂಗಲ ಬಸ್ ನಿಲ್ದಾಣದ ಮುಂದೆನೆ ಒಂದು ರಸ್ತೆ ಒಂದು ಕುಸಿತಿರೋಂಥದ್ದು. ಹಾಗಾಗಿ ಪ್ರತಿನಿತ್ಯ ಏನ್ ಬಸ್ ನಿಲ್ದಾಣ ಮುಂದೆಗಡೆ ನೂರಾರು ವಾಹನಗಳು, ಸಾರ್ವಜನಿಕರು ಮತ್ತೆ ಅಲ್ಲದೆ ಈ ಬಸ್ ನಿಲ್ದಾಣಕ್ಕೆ ಹೋಗುವಂತ ಬಸ್ಗಳಿಗೂ ಕೂಡ ಅದೇ ರಸ್ತೆಯಲ್ಲಿ ಒಂದು ಅಪಾಯಕಾರಿ ಗುಂಡಿಯಲ್ಲೇನೆ ಹೋಗುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಹೀಗಾಗಿ ಈಗಾಗಲೇ ಸಾಕಷ್ಟು ಆತಂಕ ಸೃಷ್ಟಿಯಾಗಿ ನಗರಸಭೆಗೆ ದೂರು ಕೊಟ್ಟರು ಕೂಡ ಈ PWD ಇಲಾಖೆಗಳು ಕೂಡ ಈ ಅಧಿಕಾರಿಗಳು ಡೋಂಟ್ ವರಿ ಅನ್ನೋ ರೀತಿಯಲ್ಲಿ ಅವರು ಈ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ಅಲ್ಲಿನ ಸ್ಥಳೀಯರು ವಿರೋಧ ವ್ಯಕ್ತಪಡಿಸ್ತಾರಂಥದ್ದು. ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಅಂತ ಹೇಳ್ಕೊಂಡು ಇವರೇ ನುಣುಚ್ಕೊಂಡು ಇತ್ತ ಅಪಾಯಕಾರಿ ಗುಂಡಿ ದಿನದಿಂದ ದಿನಕ್ಕೆ ಮತ್ತಷ್ಟು ದೊಡ್ಡದಾಗ್ತಾ ಇದೆ. ನಾವು ಕೊಡ್ತಿರೋಂತ ಒಂದು ಗುಂಡಿ ನಿರಂತರವಾಗಿ ಮಳೆ ಕೂಡ ಈ ಭಾಗದಲ್ಲಿ ಸುರಿತಾ ಇದೆ. ಹಾಗಾಗಿ ಬಸ್ಗಳು, ವಾಹನಗಳು ಓಡಾಡಕ್ಕೆ ಸಾಕಷ್ಟು ತೊಂದರೆ ಆಗಿದೆ. ಈ ಅಧಿಕಾರಿಗಳು ಈ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ
ಈ ಆದಷ್ಟು ಬೇಗ ಈ ಒಂದು ಬಿದ್ದಂತ ಗುಂಡಿ ಏನು ರಾಜಕಾಲುವೆಯಿಂದ ಆಗಿರೋಂತ ಒಂದು ಗುಂಡಿನ ಮುಚ್ಚಬೇಕು ಅಂತ ಹೇಳಿ ನೆಲಮಂಗಲ ನಿವಾಸಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಸೌಖ್ಯ. ಓಕೆ, ಥ್ಯಾಂಕ್ ಯು ಮೂರ್ತಿ ಡೀಟೇಲ್ಸ್ಗೆ.